ಸ್ನೇಹಿತರೆ, ಇವತ್ತು ನಾವು ನೋಡ್ತಿರುವಂಥ ಸಿನಿಮಾ ಇಡೀ ಭಾರತದಲ್ಲಿ ಸೌಂಡ್ ಮಾಡಿ ಬಾಕ್ಸ್ ಆಫೀಸ್ ಅನ್ನೇ ನಡುಗಿಸಿದ ದುರಂಧರ್ ದ ರಿವೆಂಜ್ ಎನ್ನುವ ಸಿನಿಮಾ. ಪಾರ್ಟ್ 1 ಯಾರು ನೋಡಿಲ್ಲ, ವಿಡಿಯೋ ಕೆಳಗೆ ಲಿಂಕ್ ಇದೆ, ಬೇಗ ನೋಡ್ಕೊಂಡು ಬನ್ನಿ. ಸರಿ, ಈ ಸಿನಿಮಾವನ್ನು ಒಂದು ಲೈನಲ್ಲಿ ಹೇಳಬೇಕಂದ್ರೆ, ಪಾಕಿಸ್ತಾನಕ್ಕೆ ಹೋದ ನಮ್ಮ ಇಂಡಿಯನ್ ಸ್ಪೈ 60,000 ಕೋಟಿ ಬ್ಲ್ಯಾಕ್ ಮನಿಯನ್ನ ಸುಟ್ಟು ಹಾಕ್ತಾನೆ. ಮತ್ತೆ ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಅಲ್ಲಿ ಇವನೊಬ್ಬ ಆಗಿ ಇಂಡಿಯಾಗೆ ಏನಾಗದಿರೋ ರೀತಿ ತನ್ನ ಪ್ರಾಣವನ್ನ ಕೊಡೋಕೆ ರೆಡಿ ಇರ್ತಾನೆ. ಈ ಸಿನಿಮಾನ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ, ನಮ್ಮ ಇಂಡಿಯಾದ ಸೈನಿಕನ ನಿಜವಾದ ಸ್ಟೋರಿ. ಸರಿ, ಬೇಗನೆ ಸಬ್ಸ್ಕ್ರೈಬ್ ಆಗಿಬಿಡಿ. ಇದೇ ರೀತಿಯ ಹೊಸ ಹೊಸ ಸಿನಿಮಾಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಸರಿ, ಸಿನಿಮಾವನ್ನ ಸ್ಟಾರ್ಟ್ ಮಾಡೋಣ. ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪಾರ್ಟ್ 1 ಇಂದ ಸ್ಟಾರ್ಟ್ ಮಾಡೋಣ. ಪಾರ್ಟ್ 1 ನಲ್ಲಿ ಪಾಕಿಸ್ತಾನದ ಉಗ್ರಗಾಮಿಗಳು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಅಜಯ್ ಇದನ್ನ ತಡೆಗೋಸ್ಕರ ದುರಂಧರ್ ಅನ್ನೋ ಮಿಷನ್ ಸ್ಟಾರ್ಟ್ ಮಾಡಿ ಸಿನಿಮಾದ ಹೀರೋ ಜಸ್ಕಿರತ್ ನನ್ನ ಸ್ಪೈ ಆಗಿ ಪಾಕಿಸ್ತಾನಕ್ಕೆ ಕಳಿಸಿರ್ತಾನೆ. ಜಸ್ಕಿರತ್ ಕೂಡ ಪಾಕಿಸ್ತಾನಕ್ಕೆ ಬಂದು ತನ್ನ ಹೆಸರು ಐಡೆಂಟಿಟಿಯನ್ನ ಚೇಂಜ್ ಮಾಡಿಕೊಂಡು ಪಾಕಿಸ್ತಾನದಲ್ಲಿದ್ದ ಇಂಡಿಯನ್ ಸ್ಪೈ ಅಮಲ್ ಹೋಟೆಲ್ಗೆ ಬಂದು ಕೆಲಸ ಮಾಡ್ತಾ ಇದ್ದ. ಇಂಡಿಯಾಗೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ರೆಹಮಾನ್ ಜೊತೆ ಕೆಲಸಕ್ಕೆ ಸೇರ್ಕೊಂಡು ಎಲ್ಲ ಇನ್ಫಾರ್ಮೇಶನ್ಗಳನ್ನ ಇಂಡಿಯಾಗೆ ಸೆಂಡ್ ಮಾಡ್ತಾ ಇದ್ದ. ಕೊನೆಗೂ ಪೊಲಿಟಿಷಿಯನ್ ಜಮೀಲ್, SP ಚೌಧರಿ ಮತ್ತೆ ಹಮ್ಜಾ ಪ್ಲಾನ್ ಮಾಡಿ ರೆಹಮಾನನ್ನ ಕೊಂದು ಪಾಕಿಸ್ತಾನಕ್ಕೆ ಅವನ ಜಾಗಕ್ಕೆ ಹಮ್ಜಾ ಬರ್ತಾನೆ. ಇಲ್ಲಿಗೆ ಪಾರ್ಟ್ 1 ಮುಗಿದು ಪಾರ್ಟ್ 2 ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2 ಸಿನಿಮಾ ಸ್ಟಾರ್ಟಿಂಗ್ ಅಲ್ಲಿ ಜಸ್ಕಿರತ್ ಆರ್ಮಿಲಿ ಟ್ರೈನಿಂಗ್ ತಗೊಳ್ತಾ ಇರ್ತಾನೆ. ಅವನ ತಂದೆ ಕೂಡ ಎಕ್ಸ್ ಮಿಲಿಟರಿ ಸೋಲ್ಜರ್ ಆಗಿರ್ತಾನೆ. ಅವನಿಗೆ ಇಬ್ರು ತಂಗಿರು ಕೂಡ ಇರ್ತಾರೆ. ಇವನೇ ಅವನ ಫ್ರೆಂಡ್ ಪೆಂಡಾ. ಸ್ವಲ್ಪ ದಿನಗಳ ನಂತರ ಪೆಂಡಾ ಜಸ್ಕಿರತ್ನನ್ನ ಕರ್ಕೊಂಡು ಉತ್ತರ ಪ್ರದೇಶದ MLA ಅತೀಮ್ ಅಹಮದ್ ಮನೆಗೆ ಬರ್ತಾರೆ. ಇಲ್ಲಿ ಮಾದಕ ವಸ್ತುಗಳ ಮಾರಾಟ ಮಾಡ್ತಾ ಇರ್ತಾರೆ. ಪೆಂಡಾ ತಂದೆ ಕೂಡ ಈ ಕೆಲಸ ಮಾಡ್ತಾ ಇರ್ತಾನೆ. ಅವನ ತಂದೆ ಹೇಳಿದ ರೀತಿನೇ ಈ ವಸ್ತುಗಳನ್ನ ತಗೊಳ್ಳಿಕ್ಕೆ ಬಂದಿರ್ತಾರೆ. ಇವನೇ MLA ಅಹಮದ್. ಪೆಂಡಾ ಅವನ ತಂದೆ ಹೇಳಿದ ರೀತಿನೇ ವಸ್ತುಗಳನ್ನ ತಗೊಂಡು ಮತ್ತೆ ಅವನ ತಂದೆ ಹೆಸರು ಹೇಳಿ AK-47 ಮತ್ತೆ ಗನ್ಗಳನ್ನ ತಗೊಂಡು ಹೋಗ್ತಾರೆ. ಅವತ್ತು ರಾತ್ರಿ ಅವರು ಊರಲ್ಲಿ ಮಾಜಿ MLA ಮನೆ ಮುಂದೆ ಬಂದಿರ್ತಾರೆ. ಪೆಂಡಾ ಜಸ್ಕಿರತ್ನಿಗೆ ತಪ್ಪು ಮಾಡ್ತಿದ್ಯಾ ಬೇಡ ಅಂತ ಹೇಳ್ತಾ ಇರ್ತಾನೆ. ಜಸ್ಕಿರತ್ ಅವನನ್ನ ಕಳಿಸಿ ಗನ್ಗಳನ್ನ ಲೋಡ್ ಮಾಡ್ತಾನೆ. ನೆಕ್ಸ್ಟ್ ಮನೆಗೆ ನುಗ್ಗಿ ಮಾಜಿ MLAಗೆ ನನ್ನ ತಂಗಿ ಎಲ್ಲಿ ಅಂತ ಕೇಳ್ತಾನೆ. ಅವನು ಹೇಳ್ತಾನೆ ಇರೋದಿಲ್ಲ, ಬೈತಾ ಇರ್ತಾನೆ. ಮಾಜಿ MLAಗೆ ಶೂಟ್ ಮಾಡಿ ಸಾಯಿಸೇ ಬಿಡ್ತಾನೆ. ಏನಂದ್ರೆ ಇವನ ತಂಗಿಯನ್ನ ಕರ್ಕೊಂಡು ಬಂದಿರ್ತಾರೆ. ಮತ್ತೆ ಅವನಿಗೆ ಸಿಗೋ ಎಲ್ರಿಗೂ ನನ್ನ ತಂಗಿ ಅಂತ ಕೇಳಿದ್ರೆ ಯಾರು ಹೇಳ್ತಾನೆ ಇರೋದಿಲ್ಲ. ಜಸ್ಕಿರತ್ ಅವರನ್ನ ತುಂಬಾನೇ ಭಯಂಕರವಾಗಿ ಕ್ರೂರವಾಗಿ ಕೊಲ್ತಾ ಇರ್ತಾನೆ. ಹಾಗೆ ಮನೆಯಲ್ಲಿನ ಎಲ್ಲ ಗಂಡಸರನ್ನ ಕೊಲ್ತಾ ಇರ್ತಾನೆ. ಕೊನೆಗೆ ಒಬ್ಬ ಅವನ ತಂಗಿ ಇರೋ ಜಾಗವನ್ನು ಹೇಳ್ತಾನೆ. ಜಸ್ಕಿರತ್ ಅವನನ್ನ ಕೂಡ ಕೊಂದು ಅವನ ತಂಗಿಯನ್ನ ಕೂಡ ಹಾಕಿರುವ ಮನೆಗೆ ಬರ್ತಾನೆ. ಅವನ ತಂಗಿಯನ್ನ ಕಟ್ಟಿ ಹಾಕಿರ್ತಾರೆ. ಮುಖದ ಮೇಲೆ ತುಂಬಾನೇ ಗಾಯಗಳು ಆಗಿರ್ತವೆ. ಇದನ್ನ ನೋಡಿ ಜಸ್ಕಿರತ್ ತುಂಬಾನೇ ಅಳ್ತಾನೆ. ನೆಕ್ಸ್ಟ್ ಸೀನನ್ನ ಕೋರ್ಟಲ್ಲಿ ತೋರಿಸ್ತಾರೆ. ಜಸ್ಕಿರತ್ ಈ ತರ ಮಾಡಕ್ಕೆ ಕಾರಣ ಏನಂದ್ರೆ, ಜಸ್ಕಿರತ್ನ ತಂದೆ ಮತ್ತೆ ಮಾಜಿ MLA ನಡುವೆ ಸೈಟ್ ವಿಚಾರವಾಗಿ ಜಗಳ ಆಗಿರುತ್ತೆ. MLA ಮನೆಯಲ್ಲಿನ 11 ಜನ ಮಕ್ಕಳು ಅವನ ತಂದೆಯನ್ನ ಕೊಂದು ಹಾಕಿರ್ತಾರೆ. ಮತ್ತೆ ಅವನ ಇಬ್ಬರು ತಂಗಿಯನ್ನ ಅತ್ಯಾಚಾರ ಮಾಡಿರ್ತಾರೆ. ಅದರಲ್ಲಿ ಒಬ್ಳು ಡೆತ್ ಆಗಿರ್ತಾಳೆ. ಆ ಟೈಮಲ್ಲಿ ಜಸ್ಕಿರತ್ ಆರ್ಮಿ ಟ್ರೈನಿಂಗ್ ಅಲ್ಲಿ ಇರ್ತಾನೆ. ಸೊ ಈ ವಿಚಾರವಾಗಿ ಜಸ್ಕಿರತ್ MLA ಮನೆಯಲ್ಲಿನ ಎಲ್ಲ ಗಂಡು ಮಕ್ಕಳನ್ನ ಕೊಂದಿರ್ತಾನೆ. ಸೊ ಜಡ್ಜ್ ಕೂಡ 11 ಜನರನ್ನ ಭೀಕರವಾಗಿ ಕೊಲೆ ಮಾಡಿದ್ದರಿಂದ ಜಸ್ಕಿರತ್ನಿಗೆ ಗಲ್ ಶಿಕ್ಷೆಯನ್ನ ಕೊಡ್ತಾರೆ. ಜಸ್ಕಿರತ್ ಕೂಡ ಏನೋ ಪ್ರಶ್ನೆ ಕೇಳದೆ ಒಪ್ಕೊಳ್ತಾನೆ. ನೆಕ್ಸ್ಟ್ ಹೊರಗಡೆ ಬಂದ್ಮೇಲೆ ಜಸ್ಕಿರತ್ ಪೆಂಡಾಗೆ ನನ್ನ ತಂಗಿಯನ್ನ ಮದುವೆ ಆಗು, ಅವಳನ್ನ ಚೆನ್ನಾಗಿ ನೋಡ್ಕೊ, ಅಮ್ಮನನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ನೆಕ್ಸ್ಟ್ ಸಿನಿಮಾನ 2002ರಲ್ಲಿ ತೋರಿಸ್ತಾರೆ. ಜಸ್ಕಿರತನ್ನ ಗಲ್ಲಿಗೆ ಹೇರ್ಸೋಕೆ ಅಂತ ಕರ್ಕೊಂಡು ಹೋಗ್ತಾ ಇರ್ತಾರೆ. ಯಾರೋ ಮಾಸ್ಕ್ ಅಲ್ಲಿ ಬಂದ ವ್ಯಕ್ತಿಗಳು ಜಸ್ಕಿರತನ್ನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾರೆ. ನೋಡಿದ್ರೆ ಅವನನ್ನ ಕರೆಸಿದ್ದು ಅಜಯ್. ಇವನೇ ಇಂಡಿಯನ್ ಇಂಟೆಲಿಜೆಂಟ್ ಆಫೀಸರ್. ಅಜಯ್ಗೆ ಇವನು ಆರ್ಮಿ ಟ್ರೈನಿಂಗ್ ಅಲ್ಲಿ ಇದ್ದವನು ಅಂತ ಗೊತ್ತಿರುತ್ತೆ. ಈಗ ಇಬ್ರು ಜಸ್ಕಿರತ್ಗೆ ನಾವು ನಿನ್ನ ಗಲ್ಲಿ ಶಿಕ್ಷೆ ಕ್ಯಾನ್ಸಲ್ ಮಾಡಿಸ್ತೀವಿ, ಆದ್ರೆ ನೀನು ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ನಿನ್ನ ಜೀವವನ್ನು ಪಣಕ್ಕಿಟ್ಟು ಸಹಾಯ ಮಾಡಬೇಕು ಅಂತ ಹೇಳ್ತಾನೆ. ಜಸ್ಕಿರತ್ ಇದನ್ನ ಕೇಳಿ, ಯಾವ ದೇಶ? ನನ್ನ ಕುಟುಂಬಕ್ಕೆ ಸಮಸ್ಯೆ ಆದಾಗ ಯಾರ ಹತ್ರ ಹೋದ್ರೂ ನ್ಯಾಯ ಸಿಕ್ಕಿಲ್ಲ, ಇಲ್ಲ ನಾನು ಮಾಡೋದಿಲ್ಲ ಅಂತ ಕೈ ಮುಗಿತಾ ಇರ್ತಾನೆ. ಅಜಯ್ ಸ್ವಲ್ಪ ವಿವರವಾಗಿ, ನಮ್ಮ ಕುಟುಂಬಕ್ಕೆ ತೊಂದರೆ ಬರ್ತಾ ಇದ್ರೆ ನಾವೇ ರಕ್ಷಣೆ ಮಾಡಬೇಕು, ಈಗ ನಮ್ಮ ದೇಶಕ್ಕೆ ನಿನ್ನ ಅಗತ್ಯ ಇದೆ ಅಂತ ಹೇಳ್ತೇನೆ. ಅದಲ್ಲದೆ ನಿನ್ನ ತಂಗಿ ಮತ್ತೆ ತಾಯಿಯನ್ನ ನಾವೇ ನೋಡ್ಕೊಳ್ತೀವಿ, ಅವರಿಗೆ ಪ್ರತಿ ತಿಂಗಳು ಅಮೌಂಟ್ ಕಳಿಸ್ತಾ ಇರ್ತೀವಿ ಅಂತ ಹೇಳ್ತೇನೆ. ಜಸ್ಕಿರತ್ ಕೂಡ ಇದನ್ನು ಕೇಳಿ ಒಪ್ಕೊಳ್ತಾನೆ. ನೆಕ್ಸ್ಟ್ ಜಸ್ಕಿರತ್ನನ್ನ ಸ್ಪೈ ಆಗಿ ಮಾಡಿ ಪಾಕಿಸ್ತಾನಕ್ಕೆ ಕಳಿಸ್ತಾರೆ. ಸ್ಪೈ ಅಂದ್ರೆ ಅವ್ರ ದೇಶದಲ್ಲಿದ್ದು ಅವರ ವಿಷಯವನ್ನ ತಿಳಿಸೋದು. ಸೊ ನೆಕ್ಸ್ಟ್ ಜಸ್ಕಿರತ್ ಹಮ್ಜಾ ಅಂತ ಹೆಸರು ಚೇಂಜ್ ಮಾಡಿಕೊಂಡು ಪಾಕಿಸ್ತಾನದ ಲ್ಯಾರಿ ಟೌನ್ಗೆ ಬಂದು ಇಂಡಿಯಾದ ಓಲ್ಡ್ ಸ್ಪೈ ಅಮಲ್ನ ಜೊತೆಗೆ ಇರ್ತಾನೆ. ನೆಕ್ಸ್ಟ್ ಏನಾಯ್ತು ಅನ್ನೋದನ್ನ ಪಾರ್ಟ್ 1 ಅಲ್ಲಿ ನೋಡಿರ್ತೀರಾ. ಈಗ ರೆಹಮಾನ್ ಡಕೆತ್ನನ್ನ ಜಮೀಲ್, SP ಚೌಧರಿ ಮತ್ತೆ ಹಮ್ಜಾ ಸೇರಿ ಕೊಂದಿರ್ತಾರೆ. ಈ ವಿಷಯ ಅಜಯ್ಗೆ ತಿಳಿಯುತ್ತೆ. ರೆಹಮಾನನ್ನ ಕೊಂದಿರೋದು ಹಮ್ಜಾ ಅಂತ ಯಾರಿಗೂ ಡೌಟ್ ಬರೋದೇ ಇಲ್ಲ. ಈ ಕಡೆ ಅರ್ಷದ್ ಎಂಬ ರೌಡಿ ರೆಹಮಾನ್ ಸಾವಿನ ಸುದ್ದಿ ಕೇಳಿ ನೆಕ್ಸ್ಟ್ ಲ್ಯಾರಿ ಟೌನ್ಗೆ ನಾನೇ ಕಿಂಗ್ ಅಂತ ಖುಷಿ ಪಡ್ತಾ ಇರ್ತಾನೆ. ನೆಕ್ಸ್ಟ್ ಸೀನಲ್ಲಿ SP ಚೌಧರಿ ಮೇಜರ್ ಇಕ್ಬಾಲ್ ಅನ್ನ ಮೀಟ್ ಆಗ್ತಾನೆ. ಇಕ್ಬಾಲ್ಗೆ ಚೌಧರಿನೇ ರೆಹಮಾನನ್ನ ಕೊಂದಿದ್ದು ಅಂತ ಡೌಟ್ ಇರುತ್ತೆ. ಚೌಧರಿ ಕೂಡ ಹೌದು, ರೆಹಮಾನ್ ದೊಡ್ಡ ಸಾಹೇಬ್ರ ಅಪೋಸಿಟ್ ಹೋಗ್ತಾ ಇದ್ದ ಅಂತ ಹೇಳ್ತಾನೆ. ದೊಡ್ಡ ಸಾಹೇಬ್ರು ಯಾರು ಅಂತ ಮುಂದೆ ಗೊತ್ತಾಗುತ್ತೆ. ಈ ಕಡೆ ಹುಸೇನ್ ಅನ್ನ ತೋರಿಸ್ತಾರೆ. ಇವನೇ ರೆಹಮಾನ್ ರೈಟ್ ಹ್ಯಾಂಡ್. ರೆಹಮಾನ್ ಸತ್ತಿರೋ ನೋವಿನಿಂದ ತುಂಬಾನೇ ಕೋಪಗೊಂಡಿರ್ತಾನೆ. ಹಮ್ಜಾ ಸಮಾಧಾನ ಮಾಡ್ತಾ ಇರ್ತಾನೆ. ಮತ್ತೆ ಹುಸೇನ್ಗೆ ಚೌಧರಿನೇ ರೆಹಮಾನನ್ನ ಕೊಂದಿದ್ದು ಅಂತ ಗೊತ್ತಿರುತ್ತೆ. ಹಮ್ಜಾ ಚೌಧರಿ ಮಾತ್ರ ಅಲ್ಲ, ಅರ್ಷದ್ ಕೂಡ ಅಂತ ಹೇಳ್ತಾನೆ. ಮತ್ತೆ ಅರ್ಷದ್ ಗ್ಯಾಂಗ್ ನಲ್ಲಿದ್ದ ರಿಜ್ವಾನ್ ಎಂಬ ವ್ಯಕ್ತಿನ ಕರೆಸಿರ್ತಾನೆ. ರಿಜ್ವಾನ್ ಹುಸೇನ್ಗೆ ಚೌಧರಿಗೆ ರೆಹಮಾನ್ ಹೋಗೋ ಜಾಗ ಕೊಲ್ಲೋ ಪ್ಲಾನ್ ಹೇಳಿದ್ದೆ ಅರ್ಷದ್ ಅಂತ ಹೇಳ್ತಾನೆ.
ರಿಜ್ವಾನ್ ಕೂಡ ಒಬ್ಬ ಇಂಡಿಯನ್ ಸ್ಪೈ ಆಗಿರ್ತಾನೆ. ಈಗ ಹುಸೇನ್ ಗಮನ ಅರ್ಷದ್ ಮೇಲೆ ಹೋಗುತ್ತೆ. ನೆಕ್ಸ್ಟ್ ಹುಸೇನ್ ಟೀಮ್ ಮತ್ತೆ ಹಮ್ಜಾ ಅರ್ಷದ್ ಮೇಲೆ ತುಂಬನೇ ದೊಡ್ಡದಾಗಿ ದಾಳಿ ಮಾಡ್ತಾರೆ. ಅದೇ ಟೈಮಲ್ಲಿ ಚೌಧರಿ ಕೂಡ ಹಮ್ಜಾಗೆ ಸಹಾಯ ಮಾಡ್ತಾ ಇರ್ತಾನೆ. ಅರ್ಷದ್ ಜಮೀರ್ಗೆ ಕಾಲ್ ಮಾಡಿ ಸಹಾಯ ಮಾಡು ಅಂತ ಕೇಳ್ತಾ ಇರ್ತಾನೆ. ಹಮ್ಜಾ ರೆಹಮಾನ್ ಸತ್ ಮೇಲೆ ಜನರಿಗೆ ನಮ್ಮ ಮೇಲೆ ಭಯನೇ ಹೋಗಿದೆ, ಮತ್ತೆ ನಮ್ಮ ಮೇಲೆ ಅವ್ರಿಗೆ ಭಯ ಬರಬೇಕು ಅಂತ ಅರ್ಷದ್ ಜನರನ್ನ ಭೀಕರವಾಗಿ ಕೊಂದು ಇಡೀ ಲ್ಯಾರಿ ಟೌನ್ಗೆ ಬೆಂಕಿ ಹಚ್ತಾನೆ. ನೆಕ್ಸ್ಟ್ ಅರ್ಷದ್ ಜಮೀಲ್ಗೆ ಕಾಲ್ ಮಾಡಿ ನನ್ನ ಇಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡು ಅಂತ ಹೇಳ್ತಾನೆ. ಜಮೀಲ್ ಸರಿ ಅಲ್ಲೇರು ಕಾರ್ ಕಳಿಸ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ನೋಡಿದ್ರೆ ಅರ್ಷದ್ನನ್ನ ಹುಸೇನ್ ಇರೋ ಜಾಗಕ್ಕೆ ಕಳಿಸಿರ್ತಾನೆ. ಹುಸೇನ್ ಕೋಪದಲ್ಲಿ ಅವನನ್ನ ಹೊಡೆದು ಚಿತ್ರಹಿಂಸೆ ಕೊಟ್ಟು ನೆಕ್ಸ್ಟ್ ಡೇ ಲ್ಯಾರಿ ಟೌನ್ಗೆ ಬಂದು ಎಲ್ರ ಮುಂದೆ ಅರ್ಷದ್ ತಲೆಯನ್ನು ಕಡಿದು ತೋರಿಸ್ತಾನೆ. ಇದರಿಂದ ಎಲ್ಲ ಜನರು ತುಂಬಾನೇ ಭಯ ಪಡ್ತಾ ಇರ್ತಾರೆ. ಇದನ್ನ ಹಮ್ಜಾ ಗೊತ್ತಿಲ್ಲದೆ ವಿಡಿಯೋ ಮಾಡ್ತಿರ್ತಾನೆ. ಈ ವಿಡಿಯೋ ನ್ಯೂಸ್ ಅಲ್ಲಿ ಕೂಡ ಬರುತ್ತೆ. ನೆಕ್ಸ್ಟ್ ಪ್ರೆಸಿಡೆಂಟ್ ಜಮೀಲ್ಗೆ ಬೈತಾ ಇರ್ತಾನೆ. ಹುಸೇನಿಂದ ನಾವು ಈ ವರ್ಷ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ಡೌಟ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಜಮೀಲ್, ಚೌಧರಿ, ಇಕ್ಬಾಲ್ ಈ ವಿಚಾರವಾಗಿ ಮಾತಾಡ್ತಾ ಇರ್ತಾರೆ. ಜಮೀಲ್ ಸ್ವಲ್ಪ ಜನರನ್ನ ಉಗ್ರಗಾಮಿಗಳು ಅಂತ ಶೂಟ್ ಮಾಡ್ಸೋಣ, ನ್ಯೂಸ್ ಎಲ್ಲ ಆ ಕಡೆ ಹೋಗುತ್ತೆ, ಮತ್ತೆ ಹುಸೇನನ್ನ ಸ್ವಲ್ಪ ದಿನ ಜೈಲಲ್ಲಿ ಇಡೋಣ ಅಂತ ಹೇಳ್ತಾನೆ. ಈ ಕಡೆ ಹಮ್ಜಾ ಹುಸೇನ್ಗೆ ನಿನ್ನ ಎನ್ಕೌಂಟರ್ ಮಾಡೋಕ್ಕೆ ಹುಡುಕ್ತಾ ಇದ್ದಾರೆ, ಸ್ವಲ್ಪ ದಿನ ಇಲ್ಲಿಂದ ದುಬೈಗೆ ಹೋಗ್ಬಿಡು, ನಾನಿಲ್ಲಿ ಎಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತೇನೆ. ಮತ್ತೆ ಈ ಕಡೆ SP ಚೌಧರಿ ಕಾಲೇಜ್ ಹುಡುಗರನ್ನ ಎಳ್ಕೊಂಡು ಬಂದು ಉಗ್ರಗಾಮಿಗಳು ಅಂತ ಎನ್ಕೌಂಟರ್ ಮಾಡ್ತಾನೆ. ಎಲ್ಲ ಕಡೆ ಇದೇ ನ್ಯೂಸ್ ಹೋಗ್ತಾ ಇರುತ್ತೆ. ಹಮ್ಜಾ ಹುಸೇನನ್ನ ಏರ್ಪೋರ್ಟ್ಗೆ ಕಳಿಸಿ ಯಾರಿಗೋ ಫೋನ್ ಮಾಡಿ ಹುಸೇನ್ ಬರ್ತಾ ಇದ್ದಾನೆ ಅಂತ ನ್ಯೂಸ್ ಹೇಳ್ತಾನೆ. ನೆಕ್ಸ್ಟ್ ಹುಸೇನ್ ದುಬೈ ಏರ್ಪೋರ್ಟ್ಗೆ ಬರ್ತಾನೆ. ಅಲ್ಲಿನ ಪೊಲೀಸರು ತಕ್ಷಣ ಅವನನ್ನ ಅರೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಹಮ್ಜಾ ಲ್ಯಾರಿಲೆ ನಾನೇ ಕಿಂಗ್ ಅಂತ ಖುಷಿ ಪಡ್ತಾನೆ. ಏನಂದ್ರೆ ಹುಸೇನನ್ನ ಅರೆಸ್ಟ್ ಮಾಡಿಸಿದ್ದೆ ಹಮ್ಜಾ. ಹಮ್ಜಾ ಇಡೀ ಲ್ಯಾರಿ ಟೌನನ್ನೇ ತನ್ನ ಕೈಗೆ ತಗೊಳ್ತಾನೆ. ನೆಕ್ಸ್ಟ್ ದಿನಲ್ಲಿ ಈಗ ಜಮೀರ್ ಮತ್ತೆ ಜಾವೇದ್ PMP ಪ್ರೆಸಿಡೆಂಟ್ ಪಾರ್ಟಿಯಲ್ಲಿ ಇರ್ತಾರೆ. ಹಮ್ಜಾ ಈ ಕೊಲೆಗಳ ವಿಚಾರವಾಗಿ PMP ಪಕ್ಷ ಸದ್ಯದರಲ್ಲಿ ಬೀಳುತ್ತೆ. ನಾವು PMP ವಿರೋಧ ಪಕ್ಷ MMA ಪಕ್ಷಕ್ಕೆ ಸೇರೋಣ ಅಂತ ಹೇಳ್ತಾನೆ. ಜಮೀರ್ ಕೂಡ ತುಂಬಾ ಯೋಚನೆ ಮಾಡಿ ಸರಿ ಅಂತ ಒಪ್ಕೊಳ್ತಾನೆ. MMA ಪಕ್ಷದ ನಾಯಕ ಕೂಡ ಹಮ್ಜಾ ಇದ್ರೆ ನಾವು ಗೆಲ್ಲೋಕೆ ಸುಲಭ ಆಗುತ್ತೆ ಅಂತ ಅವರನ್ನ ಸೇರಿಸ್ಕೊಳ್ತಾನೆ. ನೆಕ್ಸ್ಟ್ ಹಮ್ಜಾ MMA ಪಕ್ಷವನ್ನ ಲ್ಯಾರಿ ಟೌನ್ ಮತ್ತೆ ಇಡೀ ಪಾಕಿಸ್ತಾನಕ್ಕೆ ತುಂಬಾನೇ ಪ್ರಮೋಟ್ ಮಾಡ್ತಿರ್ತಾನೆ. ಮತ್ತೆ ಗನ್ ತಯಾರಿ ಮಾಡೋ ಬಲೂಚಿಸ್ತಾನಕ್ಕೆ ಕೂಡ ಬಂದು ಅವರ ಸಂಬಂಧವನ್ನ ಗಟ್ಟಿ ಮಾಡ್ಕೊಳ್ತಾನೆ. ನೆಕ್ಸ್ಟ್ ನಲ್ಲಿ ಹಮ್ಜಾ ಹೆಂಡತಿ ಎಲಿನಳನ್ನ ತೋರಿಸ್ತಾರೆ. ಈಗ ಅವಳು ಪ್ರೆಗ್ನೆಂಟ್ ಇರ್ತಾಳೆ. MMA ಪಕ್ಷ ಕೂಡ ಹಮ್ಜಾ ಸಪೋರ್ಟ್ ಇಂದ ಗೆಲ್ಲುತ್ತೆ. ಜಮೀಲ್ ಕೂಡ ತುಂಬಾನೇ ಖುಷಿ ಪಡ್ತಾನೆ. ಹಮ್ಜಾಗೆ ಒಂದು ಗಂಡು ಮಗು ಕೂಡ ಆಗುತ್ತೆ. MMA ಪಕ್ಷ ಹಾಗೆ ತುಂಬಾನೇ ಬೆಳೆತಿರುತ್ತೆ. ಇದರಿಂದ ಹಮ್ಜಾ ಕೂಡ ಯಾರು ಟಚ್ ಮಾಡೋಕೆ ಆಗದ ರೀತಿ ಬೆಳೀತಾ ಇರ್ತಾನೆ. ಇದನ್ನ ನೋಡಿ ಅಜಯ್ ಮತ್ತೆ ಅಮಲ್ ತುಂಬಾನೇ ಖುಷಿ ಪಡ್ತಾರೆ. ನೆಕ್ಸ್ಟ್ ಮೇಜರ್ ಇಕ್ಬಾಲ್ ಫ್ಯಾಮಿಲಿನ ತೋರಿಸ್ತಾರೆ. ಇಕ್ಬಾಲ್ಗೆ ಮೆಂಟಲ್ ಕಂಡೀಷನ್ ಇರೋ ಒಬ್ಳು ಮಗಳಿರ್ತಾಳೆ. ಅವತ್ತೇ 2014ರಲ್ಲಿ ಮೋದಿ ಇಂಡಿಯಾದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾನೆ. ಇವನು ಇಕ್ಬಾಲ್ ತಂದೆ ಜಹಂಗೀರ್ಗೆ ಮೋದಿ PM ಆಗಿದ್ದು ಇಷ್ಟ ಇರೋದಿಲ್ಲ. ಮತ್ತೆ ಅವನ ಮಗ ಇಕ್ಬಾಲ್ಗೆ ಇಂಡಿಯಾವನ್ನ ನಾಶ ಮಾಡೋಕ್ಕೆ ನಿನ್ನ ಕೈಲಿ ಆಗೋದಿಲ್ಲ, ಅದಲ್ಲದೆ ಇಂಥ ಮಗಳನ್ನ ಬೇರೆ ಉಡ್ಸಿದ್ದೀಯಾ ಅಂತ ಬೈತಾ ಇರ್ತಾನೆ. ಅಷ್ಟರಲ್ಲಿ ಇಕ್ಬಾಲ್ಗೆ ಬಡೆ ಸಾಹೇಬ್ ಕಾಲ್ ಮಾಡಿ ಹಮ್ಜಾನನ್ನ ಕರ್ಕೊಂಡು ಬರೋಕ್ಕೆ ಹೇಳ್ತಾನೆ. ಹಮ್ಜಾ ಬಲೂಚಿಸ್ತಾನಕ್ಕೆ ಬಂದಿರ್ತಾನೆ. ಅಲ್ಲಿ ಹಮ್ಜಾನನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ತಾರೆ. ಹಮ್ಜಾ ಗನ್ಗಳನ್ನೆಲ್ಲ ಖರೀದಿ ಮಾಡಿರ್ತಾನೆ. ನೆಕ್ಸ್ಟ್ ಇಕ್ಬಾಲ್ ಹತ್ರ ಬರ್ತಾನೆ. ಇಕ್ಬಾಲ್ ಬಡೆ ಸಾಹೇಬನ ಹತ್ರ ಕರ್ಕೊಂಡು ಬರ್ತಾನೆ. ಇವನೇ ಬಡೆ ಸಾಹೇಬ್ ದಾವೂದ್ ಇಬ್ರಾಹಿಂ. ಇವನೊಬ್ಬ ರಿಯಲ್ ಟೆರರಿಸ್ಟ್. ಇಬ್ರಾಹಿಂ ಇಕ್ಬಾಲ್ಗೆ ನಾವು ಇಂಡಿಯಾವನ್ನ ನಾಶ ಮಾಡಬೇಕಂದ್ರೆ ಫಸ್ಟ್ ಇಂಡಿಯಾಗೆ 60,000 ಕೋಟಿ ಬ್ಲ್ಯಾಕ್ ಮನಿನ ಕಳಿಸಿ ಅಂತ ಹೇಳ್ತಾನೆ. ಜಾವೇದ್ ಕೋಟನ್ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇರ್ತಾನೆ. ನೆಕ್ಸ್ಟ್ ಹಮ್ಜಾಗೆ ನಾವು ಪಂಜಾಬ್ನಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಮಾಡ್ತಾ ಇದ್ದೀವಿ, ನಮಗೆ ನಿನ್ನ ಸಪೋರ್ಟ್ ಬೇಕು ಅಂತ ಹೇಳ್ತಾನೆ. ಮತ್ತೆ ಇಂಡಿಯಾದಿಂದ ಮಾದಕ ವಸ್ತುಗಳನ್ನು ತಗೊಳ್ಳೋದಕ್ಕೆ ಒಬ್ಬ ಡೀಲರ್ ಬರ್ತಾ ಇದ್ದಾನೆ, ಅವನನ್ನ ನೀನೇ ನೋಡ್ಕೋಬೇಕು ಅಂತ ಹಮ್ಜಾಗೆ ಹೇಳ್ತಾನೆ. ಹಮ್ಜಾ ಕೂಡ ಸರಿ ಅಂತ ಹೇಳಿರ್ತಾನೆ. ನೆಕ್ಸ್ಟ್ ಹಮ್ಜಾ ಆ ಡೀಲರ್ನನ್ನ ಪಿಕ್ ಮಾಡೋಕ್ಕೆ ಏರ್ಪೋರ್ಟ್ಗೆ ಬಂದಿರ್ತಾನೆ. ಆ ಡೀಲರ್ ಕೂಡ ಬರ್ತಾನೆ. ನೋಡಿದ್ರೆ ಪೆಂಟಾ, ಹಮ್ಜಾನ ಕ್ಲೋಸ್ ಫ್ರೆಂಡ್. ಪೆಂಟಾಗೆ ಹಮ್ಜಾ ಗುರುತು ಸಿಕ್ಕಿಲ್ಲ ಅಂತ ಹಮ್ಜಾ ಅವನ ಜೊತೆ ನಾರ್ಮಲ್ ಆಗಿನೇ ಮಾತಾಡ್ತಾ ಇರ್ತಾನೆ. ನೆಕ್ಸ್ಟ್ ಡೀಲ್ ಬಗ್ಗೆ ಮಾತಾಡ್ತಾ ಇರ್ತಾರೆ. ಈಗ ಪೆಂಟಾ ಈ ಡ್ರಗ್ಸ್ ಮಾಫಿಯಾದಲ್ಲಿ ತುಂಬಾನೇ ಬೆಳೆದಿರ್ತಾನೆ. ನೆಕ್ಸ್ಟ್ ಡೀಲ್ ಫೈನಲ್ ಆಗಿ ಮಾಡ್ಕೊಳ್ತಾರೆ. ಹಮ್ಜಾ ಈ ವಿಚಾರಕ್ಕೆ ನಮ್ಮ ಮನೆಯಲ್ಲಿ ಪಾರ್ಟಿ ಮಾಡೋಣ ಅಂತ ಹೇಳ್ತಾನೆ. ಈ ವಿಚಾರವನ್ನ ಅಮಲ್ಗೆ ಹೇಳಿ ಅಜಯ್ ಸರ್ಗೆ ಇನ್ಫಾರ್ಮ್ ಮಾಡೋಕ್ಕೆ ಹೇಳಿರ್ತಾನೆ. ನೆಕ್ಸ್ಟ್ ಹಮ್ಜಾ ಮನೆಯಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಅಮಲ್ ಕೂಡ ಬಂದಿರ್ತಾನೆ. ಈ ಕಡೆ SP ಚೌಧರಿ ಜಮೀಲ್ಗೆ ಮತ್ತೆ ಹಮ್ಜಾಗೆ ಹುಸೇನನ್ನ ದುಬೈನಿಂದ ಪಾಕಿಸ್ತಾನ ಜೈಲಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಾನು ಅವನನ್ನ ಮಧ್ಯ ದಾರಿಯಲ್ಲೇ ಮುಗಿಸ್ತೀನಿ, ನೀವು ಮಧ್ಯದಲ್ಲಿ ಎಂಟ್ರಿ ಕೊಡಬೇಡಿ ಅಂತ ಹೇಳ್ತೇನೆ. ಪೆಂಟಾ ಹಮ್ಜಾಗೆ ವಾಶ್ರೂಮ್ಗೆ ಕರ್ಕೊಂಡು ಹೋಗು ಅಂತ ವಾಶ್ರೂಮ್ಗೆ ಬರ್ತಾರೆ. ಪೆಂಟಾ ಸಡನ್ ಆಗಿ ಮನೆ ನೆನಪಾಗ್ತಿಲ್ವಾ ಜಸ್ಸಿ ಅಂತ ಕೇಳ್ತಾನೆ. ಇದನ್ನ ಕೇಳಿ ಹಮ್ಜಾಗೆ ಇವನಿಗೆ ನಾನು ಗೊತ್ತಿದ್ರು ನಾಟಕ ಮಾಡ್ತಿದ್ದಾನೆ ಅಂತ ಫುಲ್ ಭಯ ಆಗ್ತಿರುತ್ತೆ. ಹಮ್ಜಾ ನನ್ನ ಗಲಿಗೇರ್ತಾ ಇದ್ರು, ನಾನು ತಪ್ಪಿಸ್ಕೊಂಡು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತೇನೆ. ಪೆಂಟಾ ಇದನ್ನ ನಂಬೋದೇ ಇಲ್ಲ. ಹಾಗಾದ್ರೆ ಪ್ರತಿ ತಿಂಗಳು 30,000 ಗೌರ್ಮೆಂಟಿಂದ ಮನೆಗೆ ಬರ್ತಾ ಇದೆ ಅಂತ ಹೇಳ್ತಾನೆ. ಹಮ್ಜಾ ಒಬ್ಬ ಸ್ಪೈ ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಬ್ರು ನಡುವೆ ಫುಲ್ ಫೈಟ್ ಆಗುತ್ತೆ. ಪೆಂಟಾ ಮೊದಲೇ ನಶೆಯಲ್ಲಿ ಇರ್ತಾನೆ. ಫೈಟ್ ಮಾಡುವಾಗ ಬಾತ್ ಟಬ್ ಮೇಲೆ ಅವನ ತಲೆ ಬಿದ್ದು ಸತ್ತೋಗ್ಬಿಡ್ತಾನೆ. ಇದನ್ನ ನೋಡಿ ಹಮ್ಜಾ ಫುಲ್ ಭಯ ಪಡ್ತಾ ಇರ್ತಾನೆ. ಹಾಗೆ ಹೊರಗಡೆ ಬಂದ್ಬಿಡ್ತಾನೆ. 2 ನಿಮಿಷ ಆದ್ಮೇಲೆ ಎಲ್ಲ ಜನರು ಸೇರಿರ್ತಾರೆ. ಅಮಲ್ ನಾನೇ ಕೊಂದಿದ್ದು, ನಾನು ಇಂಡಿಯನ್ ಸ್ಪೈ ಅಂತಿರ್ತಾನೆ. ಅಲ್ಲಿಗೆ ಬಂದ ಹಮ್ಜಾ ಡೈರೆಕ್ಟ್ ಆಗಿ ಅಮಲ್ಗೆ ಶೂಟ್ ಮಾಡಿ ನನ್ನ ಮನೆಯಲ್ಲಿ ನನಗೆಷ್ಟನ್ನ ಕೊಲ್ಲೋಕೆ ಎಷ್ಟು ಧೈರ್ಯ ಅಂತ ಹೇಳ್ತಾನೆ. ಅದಲ್ಲದೆ ಹಮ್ಜಾನ ಕಿವಿ ಹತ್ರ ರಕ್ತ ಬರ್ತಾ ಇರುತ್ತೆ.
ಇದನ್ನ ಎಲಿನಾ ನೋಡ್ತಾಳೆ. ಈ ಕಡೆ ಚೌಧರಿಗೆ ಹಮ್ಜಾ ಮೇಲೆ ಡೌಟ್ ಬರುತ್ತೆ. ಯಾಕಂದ್ರೆ ಅವನು ಇಲ್ಲಿಗೆ ಬಂದಾಗ ಅವನ ಹತ್ರನ ಕೆಲಸ ಮಾಡ್ತಿದ್ದ. ಈ ಚಿಕ್ಕ ವಿಚಾರಕ್ಕೆ ಅವನನ್ನ ಶೂಟ್ ಮಾಡಿದ್ದಾನೆ. ಅವನ ಮೇಲೆ ಕಣ್ಣಿಟ್ಟಿರೋ ವಿಚಾರಣೆ ಸ್ಟಾರ್ಟ್ ಮಾಡು ಅಂತ ಹೇಳ್ತಾನೆ. ಇದನ್ನ ಎಲಿನಾ ಕೂಡ ಕೇಳಿಸ್ಕೊಳ್ತಾಳೆ. ನೆಕ್ಸ್ಟ್ ಎಲಿನಾ ಹಮ್ಜಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅವನ ವಸ್ತುಗಳನ್ನ ನೋಡುವಾಗ ಅವನ ಬ್ಯಾಗ್ ಸಿಗುತ್ತೆ. ಅದರಲ್ಲಿ ಇರೋ ಒಂದು ಬುಕ್ ಅಲ್ಲಿ ಪಾಕಿಸ್ತಾನದಲ್ಲಿ ಕೊಲ್ಬೇಕಾಗಿರುವ ವ್ಯಕ್ತಿಗಳ ಹೆಸರುಗಳನ್ನ ಬರೆದಿರ್ತಾನೆ. ಇದನ್ನ ನೋಡಿ ಎಲಿನಾಗೆ ಕನ್ಫರ್ಮ್ ಆಗುತ್ತೆ, ನಮ್ಮ ದೇಶವನ್ನ ನಾಶ ಮಾಡೋಕೆ ಬಂದಿದ್ದಾನೆ ಅಂತ. ನೆಕ್ಸ್ಟ್ ಹಮ್ಜಾ ಅಮಲ್ ಹೋಟೆಲ್ಗೆ ಬಂದಿರ್ತಾನೆ. ಏನಂದ್ರೆ ಈಗ 1 ಅವರ್ ಹಿಂದೆ ಹಮ್ಜಾ ಪೆಂಡ್ರನ್ನ ಕೊಂದಾಗ ಅದೇ ಟೈಮ್ಗೆ ಅಮಲ್ ಬರ್ತಾನೆ. ನೋಡಿ, ಈ ವಿಷಯ ಹೊರಗೆ ಹೋದ್ರೆ ನಾವು ಇಂಡಿಯಾಗೆ ಮಾಡಬೇಕಾಗಿರೋದು ಇಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ನಾನೇ ಕೊಂದಿದ್ದು ಅಂತ ಒಪ್ಕೊಳ್ತೀನಿ, ನಿನ್ನನ್ನು ಶೂಟ್ ಮಾಡು ಅಂತ ಹೇಳಿರ್ತಾನೆ. ಹಮ್ಜಾ ಕೂಡ ಹಾಗೆ ಮಾಡಿರ್ತಾನೆ. ಈಗ ತುಂಬಾನೇ ಅಳ್ತಾನೆ. ನೆಕ್ಸ್ಟ್ ಹಮ್ಜಾ ಮನೆಗೆ ಬರ್ತಾನೆ. ಎಲಿನ ಗನ್ ಹಿಡ್ಕೊಂಡು, ನೀನು ನಮ್ಮ ದೇಶವನ್ನ ನಾಶ ಮಾಡೋಕ್ಕೆ ಬಂದಿದ್ದೀಯಾ, ನಿನ್ನ ಜೊತೆ ನನಗೆ ಇರೋಕೆ ಆಗಲ್ಲ ಅಂತ ಇರ್ತಾಳೆ. ಆದರೆ ಅವಳಿಗೆ ಶೂಟ್ ಮಾಡೋಕ್ಕೆ ಆಗೋದಿಲ್ಲ. ಹಮ್ಜಾ ಡೀಟೇಲ್ ಆಗಿ ಈ ಪುಸ್ತಕದಲ್ಲಿರುವ ವ್ಯಕ್ತಿಗಳು ನಮ್ಮ ಇಂಡಿಯಾದಲ್ಲಿ ಸುಮಾರು ಸಾರಿ ಅಟ್ಯಾಕ್ ಮಾಡಿದ್ದಾರೆ, ಸುಮಾರು 700ರಿಂದ 800 ಜನರನ್ನ ಕೊಂದಿದ್ದಾರೆ. ಅದಲ್ಲದೆ ಪಾಕಿಸ್ತಾನದಲ್ಲಿರುವ ಸಣ್ಣ ಮಕ್ಕಳನ್ನ ಭಯೋತ್ಪಾದಕರಾಗಿ ಮಾಡ್ತಾ ಇದ್ದಾರೆ. ಅವರನ್ನ ನಾನು ಕೊಲ್ಲೋದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಎಲಿನ ಹಮ್ಜಾ ಹೇಳಿದ್ದನ್ನ ನಂಬಿ SPಗೆ ನಿನ್ನ ಮೇಲೆ ಡೌಟ್ ಬಂದಿದೆ, ಹುಷಾರು ಅಂತ ಹೇಳ್ತಾಳೆ. ನೆಕ್ಸ್ಟ್ ಹಮ್ಜಾ ಚೌಧರಿನ ಕೊಲ್ಲಬೇಕು ಅಂತ ಪ್ಲಾನ್ ಮಾಡೋಕ್ಕೆ ಬಲೂಚಿಸ್ತಾನಕ್ಕೆ ಬಂದಿರ್ತಾನೆ. ಈ ವಿಷಯ ಗೊತ್ತಾದ ಚೌಧರಿ ಹುಸೇನನ್ನ ಕಾಪಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾನೆ. ಫಸ್ಟ್ ಹಮ್ಜಾನನ್ನ ಕೊಲ್ಲಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅದೇ ಟೈಮ್ಗೆ ಹಮ್ಜಾ ಚೌಧರಿಗೆ ಕಾಲ್ ಮಾಡಿ ಹುಸೇನನ್ನ ಕೊಲ್ಲೋ ವಿಚಾರವಾಗಿ ಮಾತಾಡಬೇಕು, ಮನೆಗೆ ಬಾ ಅಂತ ಹೇಳ್ತಾನೆ. ಚೌಧರಿಗೆ ಮತ್ತೆ ಡೌಟ್ ಬಂದು ಹುಸೇನನ್ನ ಕೊಲ್ಲೋದಕ್ಕೆ ಬೇರೆ ಒಬ್ಬರನ್ನ ಕಳಿಸಿ ಹಮ್ಜಾ ಮನೆಗೆ ಹೋಗ್ತಾ ಇರ್ತಾನೆ. ಹೊರಗೆ ಹಮ್ಜಾ ವ್ಯಕ್ತಿ ಚೌಧರಿನ ಫಾಲೋ ಮಾಡ್ತಾ ಇರ್ತಾನೆ. ಹಮ್ಜಾ ಚೌಧರಿಗೆ ಕಾಲ್ ಮಾಡಿ ನರಕದಲ್ಲಿ ಸಿಗೋಣ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಹಮ್ಜಾ ಕಡೆ ವ್ಯಕ್ತಿ ಬಾಂಬ್ ಇರೋ ಕಾರನ್ನ ಚೌಧರಿ ಕಾರಿಗೆ ಡ್ಯಾಶ್ ಹೊಡೆದು ಬ್ಲಾಸ್ಟ್ ಮಾಡ್ತಾನೆ. ಅಲ್ಲಿ ಇಬ್ರು ಸತ್ತೋಗ್ಬಿಡ್ತಾರೆ. ನೆಕ್ಸ್ಟ್ ಹುಸೇನನ್ನ ಪಾಕಿಸ್ತಾನದ ಜೈಲಿಗೆ ಶಿಫ್ಟ್ ಮಾಡಿರ್ತಾನೆ. ಹಮ್ಜಾ ಈಗ ಚೌಧರಿ ಸತ್ತೋಗಿದ್ದಾನೆ, ನಿನ್ನ ಹೊರಗಡೆ ತರೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ನಿನಗೆ ಏನು ಬೇಕೋ ಎಲ್ಲ ಅನುಕೂಲ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾನೆ. ನೆಕ್ಸ್ಟ್ ಜೈಲರಿಗೆ ಹಣದ ಬ್ಯಾಗ್ ಕೊಟ್ಟು ಹುಸೇನನ್ನ ನೋಡ್ಕೊಳ್ಳೋದಕ್ಕೆ ಹೇಳ್ತಾನೆ. ಹಮ್ಜಾ ಹುಸೇನನ್ನ ಯಾಕೆ ಎಷ್ಟು ಕೇರ್ ಮಾಡ್ತಾ ಇದ್ದಾನೆ ಅಂತ ಮುಂದೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಲ್ಲಿ ಹಮ್ಜಾ ದುಬೈನ ಒಂದು ಹೋಟೆಲ್ಗೆ ಬಂದ್ರೆ ರೂಮ್ ಒಳಗಡೆ ಅಜಯ್ ಮತ್ತು ಸುಭಾಷ್ ಇರ್ತಾರೆ. ಹಮ್ಜಾ ಈಗ ದಾವೂದ್ ಇಬ್ರಾಹಿಂ 60,000 ಕೋಟಿ ಫೇಕ್ ಹಣವನ್ನ ಉತ್ತರ ಪ್ರದೇಶದ MLA ಅತೀಮ್ ಅಹಮದ್ಗೆ ಎಲೆಕ್ಷನ್ಗೆ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಮತ್ತೆ ಅಮಲ್ ಸತ್ತೋಗಿರೋ ವಿಚಾರ ಕೇಳಿ ಕೂಡ ತುಂಬಾನೇ ಬೇಜಾರಾಗ್ತಾರೆ. ಅಜಯ್, ಈಗ ಸಮಯ ಬಂದಿದೆ, ನಿನ್ನ ಬುಕ್ ಅಲ್ಲಿ ಹೆಸರು ಬರೆದುಕೊಂಡಿರುವ ಎಲ್ಲ ವ್ಯಕ್ತಿಗಳನ್ನ ಕೊಲ್ಲಕ್ಕೆ ಸ್ಟಾರ್ಟ್ ಮಾಡು, ಇಂಡಿಯಾದಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಹೇಳ್ತೇನೆ. ನೆಕ್ಸ್ಟ್ ಅಜಯ್ ಈ ಫೇಕ್ 60,000 ಕೋಟಿ ಹಣಗಳ ಬಗ್ಗೆ ಮೋದಿ ಅವರಿಗೆ ತಿಳಿಸಿರ್ತಾನೆ. ಅವತ್ತೇ ಮೋದಿ ಇಂಡಿಯಾದಲ್ಲಿ 500 ಮತ್ತೆ 1000 ನೋಟುಗಳನ್ನ ಬ್ಯಾನ್ ಮಾಡ್ತಾ ಇದೀವಿ ಅಂತ ಅನೌನ್ಸ್ ಮಾಡ್ತಾನೆ. ಈ ವಿಷಯ ಕೇಳಿ ಇಕ್ಬಾಲ್, ಜಾವೇದ್ ಎಲ್ಲರೂ ಶಾಕ್ ಆಗ್ತಾರೆ. 60,000 ಕೋಟಿ ಹಣವನ್ನ ಪ್ರಿಂಟ್ ಮಾಡಿದ ಜಾವೇದ್ ಇಕ್ಬಾಲ್ಗೆ ಕಾಲ್ ಮಾಡಿ, ಈಗ ಈ ಹಣವನ್ನ ಇಂಡಿಯಾಗೆ ಕಳಿಸಿಲ್ಲ ಅಂದ್ರೆ ನಾನು ಬೀದಿಗೆ ಬಂದ್ಬಿಡ್ತೀನಿ ಅಂತ ಹೇಳ್ತಾನೆ. ಇಕ್ಬಾಲ್ ಸುಮ್ಮನೆ ಕಾಲ್ ಕಟ್ ಮಾಡ್ತಾನೆ. ನೆಕ್ಸ್ಟ್ ಜಾವೇದ್ ಹಮ್ಜಾಗೆ ಕಾಲ್ ಮಾಡಿ ಈ ವಿಷಯವನ್ನ ಹೇಳ್ತಾನೆ. ಹಮ್ಜಾ ಅವನ ಹತ್ರ ಬರ್ತಾನೆ, ಯಾಕಂದ್ರೆ ಅವನನ್ನ ಕೊಲ್ಲೋದಕ್ಕೆ. ಕೊನೆಗೂ ಜಾವೇದ್ಗೆ ನಾನೊಬ್ಬ ಇಂಡಿಯನ್ ಸ್ಪೈ ಅಂತ ಹೇಳಿ ಕರೆಂಟ್ TC ಮೇಲೆ ಅವನನ್ನ ತಳ್ತಾನೆ. ಜಾವೇದ್ ಕೂಡ ಸತ್ತೋಗ್ತಾನೆ. ಹೀಗೆ ದಿನೇ ದಿನೇ ಇದನ್ನ ನೋಡಿದ ಪಾಕಿಸ್ತಾನದ ಇಂಟೆಲಿಜೆಂಟ್ ಆಫೀಸರ್ ಉಮರ್ ಹಮ್ಜಾನ ಬಗ್ಗೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಉತ್ತರ ಪ್ರದೇಶದ MLA ಅತೀಮ್ ಅಹಮದ್ ಅನ್ನ ಕೂಡ ಅರೆಸ್ಟ್ ಮಾಡ್ತಾರೆ. ಹಮ್ಜಾ ತನ್ನ ಬುಕ್ ಅಲ್ಲಿ ನೋಟ್ ಮಾಡ್ಕೊಂಡಿರುವ ಎಲ್ಲ ಉಗ್ರಗಾಮಿಗಳನ್ನ ಕೊಲ್ಲೋದಕ್ಕೆ ಸ್ಟಾರ್ಟ್ ಮಾಡಿರ್ತಾನೆ. ಈ ಎಲ್ಲ ಉಗ್ರಗಾಮಿಗಳು ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡಿರುವರು. ದುರಂಧರ್ ಪಾರ್ಟ್ 1 ಸಿನಿಮಾದ ಸ್ಟಾರ್ಟಿಂಗ್ ಅಲ್ಲಿ ಏರೋಪ್ಲೇನ್ ಒಳಗಡೆ ಅಜಯ್ಗೆ ಒಬ್ಬ ಸವಾಲ್ ಹಾಕಿರ್ತಾನೆ. ಈಗ ಹಮ್ಜಾ ಕೂಡ ಅವನಿಗೆ ಚಿತ್ರಹಿಂಸೆ ಕೊಟ್ಟು ಅಜಯ್ಗೆ ವಿಡಿಯೋ ಕಾಲ್ ಮಾಡಿ ಅವನ ಮುಂದೆನೆ ಕೊಲ್ತಾನೆ. ಈ ಕೊಲೆಗಳನ್ನು ನೋಡಿದ ಮೇಜರ್ ಇಕ್ಬಾಲ್ ಹಮ್ಜಾಗೆ ಬಡೆ ಸಾಹೇಬ್ನನ್ನ ಮೀಟ್ ಆಗಬೇಕು ಅಂತ ಹೇಳ್ತಾನೆ. ಹಮ್ಜಾದ್ ಇದೇ ಸರಿಯಾದ ಸಮಯ, ದಾವೂದ್ ಇಬ್ರಾಹಿಂನನ್ನ ಕೂಡ ಕೊಲ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಸೊ ಅದಕ್ಕೆ ಡೇಂಜರಸ್ ಪಾಯ್ಸನ್ ಅನ್ನ ಹ್ಯಾಂಡ್ ಪ್ಲಾಸ್ಟರ್ ಹೊರಗಡೆ ಹಾಕೊಂಡಿರ್ತಾನೆ. ಜಸ್ಟ್ ಇಬ್ರಾಹಿಂ ಬಾಡಿಯನ್ನ ಟಚ್ ಮಾಡಿದ್ರೆ ಸಾಕು, ಅವನು ಸತ್ತು ಹೋಗ್ತಾನೆ ಅಂತ ಅವನಿಗೆ ಗೊತ್ತಿರುತ್ತೆ. ಆ ಥರ ಡೇಂಜರಸ್ ಪಾಯ್ಸನ್ ಅದರಲ್ಲಿ ಇರುತ್ತೆ. ನೆಕ್ಸ್ಟ್ ಎಲ್ಲರೂ ಇಬ್ರಾಹಿಂ ಹತ್ರ ಬರ್ತಾರೆ. ಇಬ್ರಾಹಿಂ ಹಮ್ಜಾಗೆ ಇಂಡಿಯಾದವರು ನಮ್ಮವ್ರನ್ನ ಕೊಂದಿದ್ದಾರೆ, ಈಗ ನಮ್ಮ ಸರತಿ, ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡಲೇಬೇಕು ಅಂತ ಹೇಳ್ತಾನೆ. ನೆಕ್ಸ್ಟ್ ಎಲ್ಲರೂ ಇಬ್ರಾಹಿಂ ಕೈ ಮುಟ್ಟಿ ಹೋಗ್ತಿರುವಾಗ ಹಮ್ಜಾ ಇದೇ ಸರಿಯಾದ ಸಮಯ ಅಂತ ಅವನ ಕೈ ಮುಟ್ಟಕ್ಕೆ ಬರ್ತಾನೆ. ಅಷ್ಟರಲ್ಲಿ ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಪ್ಲಾನ್ ಮಿಸ್ ಆಗಿಬಿಡುತ್ತೆ. ಹಮ್ಜಾ ಈ ಪ್ಲಾನ್ ಮಿಸ್ ಆಗಿದ್ದಕ್ಕೆ ಟೆನ್ಷನ್ ಆಗಿರ್ತಾನೆ. ಈ ಕಡೆ ಉತ್ತರ ಪ್ರದೇಶದ MLA ಅತೀಮ್ ಅಹಮದ್ ಜೈಲಿನಲ್ಲಿ ಇದ್ದು ಇಕ್ಬಾಲ್ಗೆ ಕಾಲ್ ಮಾಡಿ, ನಾಳೆ ನಾನು ಬೇಲ್ ಮೇಲೆ ಹೊರಗಡೆ ಬರ್ತಾ ಇದ್ದೀನಿ, ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೇನೆ. ಈ ಕಡೆ ಹಮ್ಜಾ ಎಲಿನಾಗೆ, ನಾನು ಒಂದು ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ, ಇದೇ ಕೊನೆ ಕೆಲಸ, ರಿಟರ್ನ್ ಬಂದ ಮೇಲೆ ಬೇರೆ ದೇಶಕ್ಕೆ ಹೋಗಿ ಸೆಟಲ್ ಆಗೋಣ ಅಂತ ಹೇಳ್ತೇನೆ. ಇದನ್ನ ಅಲ್ಲೇ ಇದ್ದ ಉಮರ್ ನೋಡ್ತಾನೆ. ನೆಕ್ಸ್ಟ್ ಒಳಗೆ ಬಂದು ಅವಳ ಮಗು ತಲೆಗೆ ಗನ್ ಪಾಯಿಂಟ್ ಇಟ್ಟು, ಹಮ್ಜಾ ಯಾರು, ಅವನು ಯಾಕೆ ಇಲ್ಲಿಗೆ ಬಂದಿದ್ದು ನಿಜ ಹೇಳು, ಇಲ್ಲಾಂದ್ರೆ ನಿನ್ನ ಮಗ ನಿನಗೆ ಸಿಗೋದಿಲ್ಲ ಅಂತ ಹೇಳ್ತಾನೆ. ಎಲ್ಲಿನಾಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವನೊಬ್ಬ ಇಂಡಿಯನ್ ಸ್ಪೈ ಅಂತ ಎಲ್ಲ ನಿಜ ಹೇಳ್ಬಿಡ್ತಾಳೆ. ಈ ಕಡೆ ಇಕ್ಬಾಲ್ ಪಾಕಿಸ್ತಾನದ ಎಲ್ಲ ಆತಂಕವಾದಿಗಳನ್ನ ಕರೆಸಿ ಇಂಡಿಯಾದ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಪ್ಲಾನ್ ಮಾಡ್ತಾ ಇರ್ತಾನೆ. ಅವತ್ತು ರಾತ್ರಿ ಇಕ್ಬಾಲ್ ನ್ಯೂಸ್ ನೋಡುವಾಗ
MLA ಅತಿ ಮಹಮ್ಮದ್ ರಿಲೀಸ್ ಆಗಿರ್ತಾನೆ. ಅಷ್ಟರಲ್ಲಿ ಅವನನ್ನ ಯಾರೋ ಶೂಟ್ ಮಾಡಿ ಸಾಯಿಸ್ತಾರೆ. ಮತ್ತೆ ಅದೇ ಟೈಮಿಗೆ ಇಕ್ಬಾಲ್ಗೆ ಉಮರ್ ಕಾಲ್ ಮಾಡಿ ಹಮ್ಜಾ ಒಬ್ಬ ಇಂಡಿಯನ್ ಸ್ಪೈ ಅನ್ನೋ ವಿಷಯವನ್ನ ಇಕ್ಬಾಲ್ಗೆ ತಿಳಿಸ್ತಾನೆ. ಇದನ್ನು ಕೇಳಿ ತುಂಬಾನೇ ಕೋಪದಲ್ಲಿ ಇರ್ತಾನೆ. ಅದೇ ಟೈಮ್ಗೆ ಅವನ ತಂದೆ ಜಹಾಂಗೀರ್, ನಾನು ಆರ್ಮಿಯಲ್ಲಿ ಇರಬೇಕಾದ್ರೆ ಪಾಕಿಸ್ತಾನದ ಆರ್ಮಿ ಸ್ಟ್ರಾಂಗ್ ಆಗಿತ್ತು, ನಾನು ನಮ್ಮ ದೇಶವನ್ನ ಕಾಪಾಡ್ತಿದ್ದೆ, ನಿಂಗೆ ನಮ್ಮ ದೇಶವನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಬೈತಿರ್ತಾನೆ. ಇಕ್ಬಾಲ್ ಇಷ್ಟೆಲ್ಲ ಕೇಳಿ ಅವನ ತಂದೆಯನ್ನ ಬಾತ್ ಟಬ್ಬಲ್ಲಿ ಹಾಕಿ ನಂಗೆ ಅಮ್ಮ ನಿನ್ ಬಗ್ಗೆ ಎಲ್ಲ ಹೇಳಿದ್ದಾರೆ, ಇಂಡಿಯಾಗೆ ಹೆದರಿ ಸೈನ್ಯಕ್ಕೆ ಮೋಸ ಮಾಡಿದವನು ಅಂತ ಹೇಳಿಕೊಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಹಮ್ಜಾನನ್ನ ಏನು ಗೊತ್ತಿಲ್ದಿರೋ ರೀತಿ ಕರೆಸ್ಕೊಳ್ತಾನೆ. ಅವನ ಜೊತೆಗೆ ರಿಜ್ವಾನ್ ಕೂಡ ಬಂದಿರ್ತಾನೆ. ಅವನನ್ನ ಒಳಗಡೆ ಬಿಡೋದಿಲ್ಲ. ಮತ್ತೆ ಸುತ್ತಮುತ್ತ ಪಾಕಿಸ್ತಾನದ ಆರ್ಮಿ ಬಟ್ಟೆಯಲ್ಲಿ ಸೋಲ್ಜರ್ಸ್ ಫುಲ್ ಕವರ್ ಆಗಿರ್ತಾರೆ. ಈಗ ಇಕ್ಬಾಲ್ ನಿಧಾನವಾಗಿ ಮಾತನಾಡ್ತಾ ಹಮ್ಜಾಗೆ ನೀನೊಬ್ಬ ಇಂಡಿಯನ್ ಸ್ಪೈ ಅನ್ನೋ ವಿಷಯ ನಮಗೆ ಗೊತ್ತು ಅಂತ ಬೆನ್ನಿಗೆ ಚಾಕು ಹಾಕ್ತಾನೆ. ಈಗ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಈ ಹಿಂದೆ ಹಮ್ಜಾ ಇಲ್ಲಿ ಬರೋದಕ್ಕಿಂತ ಮುಂಚೆ ಬಲೂಚಿಸ್ತಾನಕ್ಕೆ ಹೋಗಿರ್ತಾನೆ. ಇಕ್ಬಾಲ್ ಬಲೂಚಿಸ್ತಾನದ ಜನರನ್ನ ಕೊಂದಿರ್ತಾನೆ. ಅದಕ್ಕೆ ಬಲೂಚಿಸ್ತಾನದ ಜನರಿಗೆ ಇಕ್ಬಾಲ್ ಅಂದ್ರೆ ಆಗ್ತಿರೋದಿಲ್ಲ. ಸೊ ಹಮ್ಜಾ ಮತ್ತೆ ಇವರು ಇಕ್ಬಾಲ್ ಅನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡಿರ್ತಾರೆ. ಈಗಾಗಲೇ ರಿಜ್ವಾನ್ ಬಾಂಬ್ಗಳು ತುಂಬಿದ ಬಾಕ್ಸ್ ಗಳನ್ನ ಆ ಮನೆ ಕೆಳಗಡೆ ಶಿಫ್ಟ್ ಮಾಡಿರ್ತಾನೆ. ಈಗ ಬ್ಲಾಸ್ಟ್ ಆಗ್ತಿದ್ದಂತೆ ಹಮ್ಜಾ ಮತ್ತೆ ಇಕ್ಬಾಲ್ ನಡುವೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಈ ಕಡೆ ಹೊರಗೆ ರಿಜ್ವಾನ್ ಮಿಷನ್ ಗನ್ ಇಂದ ಇಕ್ಬಾಲ್ನ ಜನರನ್ನ ಕೊಲ್ತಾ ಇರ್ತಾನೆ. ಮತ್ತೆ ಅವಾಗಲೇ ನೋಡಿದ ಆರ್ಮಿ ಡ್ರೆಸ್ ನಲ್ಲಿದ್ದ ಸೋಲ್ಜರ್ಸ್ ಅವರು ಬೇರೆ ಯಾರಲ್ಲ, ಬಲೂಚಿಸ್ತಾನದ ಜನರು. ಅವ್ರು ಕೂಡ ಗನ್ ತಗೊಂಡು ಇಕ್ಬಾಲ್ ಕಡೆಯವರನ್ನ ಸಾಯಿಸ್ತಾ ಇರ್ತಾನೆ. ಈ ಕಡೆ ಇಕ್ಬಾಲ್ ತಪ್ಪಿಸ್ಕೊಂಡು ಓಡಿ ಹೋಗ್ತಾ ಇದ್ರು. ಹಮ್ಜಾ ಅವನನ್ನ ತಪ್ಪಿಸ್ಕೊಳ್ಳೋಕೆ ಬಿಡ್ತಾ ಇರೋದಿಲ್ಲ. ಅವನಿಂದನೇ ಹೋಗ್ತಾ ಇರ್ತಾನೆ. ಕೊನೆಗೂ ಇಬ್ರು ಒಂದು ಪ್ಲೇಸ್ಗೆ ಬರ್ತಾನೆ. ಇಕ್ಬಾಲ್ ಹಮ್ಜಾ ಹಿಂದೆ ಬಂದು ಚೈನನ್ನ ಅವನ ಕತ್ತಿಗೆ ಹಾಕಿ ಕೊಲ್ತಾ ಇರ್ತಾನೆ. ಹಮ್ಜಾ ಹೇಗೆ ತಪ್ಪಿಸ್ಕೊಂಡು ಒಂದು ಶಾರ್ಪ್ ಕತ್ತಿಯನ್ನ ಚೈನಿಗೆ ಹಾಕೊಂಡು ಇಕ್ಬಾಲ್ ಕಾಲುಗಳನ್ನ ಕತ್ತರಿಸ್ತಾನೆ. ನೆಕ್ಸ್ಟ್ ಇಕ್ಬಾಲ್ ಅನ್ನ ಕೆರಸಿನ್ ತುಂಬಿರುವ ಟ್ಯಾಂಕರ್ ಒಳಗಡೆ ಹಾಕಿ ಬೆಂಕಿ ಹಾಕಿ ಫುಲ್ ಬ್ಲಾಸ್ಟ್ ಮಾಡ್ತಾನೆ. ಇಕ್ಬಾಲ್ ಸತ್ತು ಹೋಗ್ತಾನೆ. ನೆಕ್ಸ್ಟ್ ಎಲಿನಾಗೆ ಕಾಲ್ ಮಾಡ್ತಾನೆ. ಹಮ್ಜಾ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಅಂತ ಹೇಳಿ ನನ್ನ ನಿಜವಾದ ಹೆಸರು ಜಸ್ಕಿರತ್ ಅಂತ ಹೇಳ್ತಾನೆ. ಎಲಿನಾ ಈಗಲೂ ಕೂಡ ಅವನನ್ನ ತುಂಬಾನೇ ಪ್ರೀತಿ ಮಾಡ್ತಾ ಇರ್ತಾಳೆ. ಅವನ ನಿಜವಾದ ಹೆಸರು ಕೇಳಿ ಅವನು ಬಂದಿರುವ ಉದ್ದೇಶ ಕೇಳಿ ಖುಷಿ ಪಡ್ತಾಳೆ. ಅಷ್ಟರಲ್ಲಿ ಉಮರ್ ಬಂದು ಹಮ್ಜಾನನ್ನ ಅರೆಸ್ಟ್ ಮಾಡಿ ಸಖತ್ತಾಗಿ ಹೊಡೆದು ನಿಂತರ ಎಷ್ಟು ಜನ ಸ್ಪೈ ಇದ್ದಾರೆ, ಯಾರವರು ಅಂತ ಟಾರ್ಚರ್ ಕೊಡ್ತಾ ಇರ್ತಾನೆ. ಹಮ್ಜಾನ ಬಾಡಿ ಫುಲ್ ರಕ್ತದಿಂದ ಕೂಡಿರುತ್ತೆ. ಅಲ್ಲಿ ಆಫೀಸರ್ ಶಂಶದ್ ಕೂಡ ಇರ್ತಾನೆ. ಅವನಿಗೆ ಅಜಯ್ ಕಾಲ್ ಮಾಡಿ ನಮ್ಮ ಹುಡುಗರನ್ನ ಬಿಟ್ಬಿಡಿ ಅಂತ ಹೇಳ್ತಾನೆ. ಶಂಶದ್ ಅಜಯ್ಗೆ ಇವನಿಗೆ ಕೂಡ ಟಾರ್ಚರ್ ಇಂಡಿಯಾಗೆ ಕೇಳಬೇಕು ಅಂತ ಹೇಳ್ತಾನೆ. ಅಜಯ್ ಅವನಿಗೊಂದು ವಿಡಿಯೋ ಸೆಂಡ್ ಮಾಡಿರ್ತಾನೆ. ಏನಂದ್ರೆ ಅದರಲ್ಲಿ ಶಂಶದ್ ಪಾಕಿಸ್ತಾನದ ವಿರೋಧಿ ದೇಶ ಇರಾಕ್ಗೆ ಪಾಕಿಸ್ತಾನದ ಸೀಕ್ರೆಟ್ ವಿಷಯಗಳನ್ನ ಹೇಳಿರ್ತಾನೆ. ಸೊ ಅಜಯ್ ಶಂಶದ್ಗೆ ಈ ವಿಡಿಯೋನ ನಿಮ್ಮ ಗೌರ್ಮೆಂಟ್ಗೆ ಸೆಂಡ್ ಮಾಡಿದ್ರೆ ಅವರೇ ನಿನ್ನ ಕೊಂದು ಹಾಕ್ತಾರೆ ಅಂತ ಹೇಳ್ತಾನೆ. ಶಂಶದ್ ಈ ವಿಡಿಯೋ ನೋಡಿ ಭಯಪಟ್ಟು ಇವನನ್ನ ರಿಲೀಸ್ ಮಾಡ್ತೀವಿ, ಈಗ ಇವನು ಅರೆಸ್ಟ್ ಆಗಿರೋದು ಇಡೀ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ, ಇವನ್ ಜಾಗಕ್ಕೆ ಬೇರೊಬ್ಬ ಬೇಕು ಅಂತ ಹೇಳ್ತಾನೆ. ಹಮ್ಜಾ ನಗ್ತಾ ಹುಸೇನ್ ಇದ್ದಾನೆ, ಅವನನ್ನ ಈ ಟೈಮ್ಗೋಸ್ಕರನೇ ಕಾಪಾಡಿದ್ದು ಅಂತ ಹೇಳ್ತಾನೆ. ನೆಕ್ಸ್ಟ್ ಶಂಶದ್ ಅಜಯ್ ಹೇಳಿದಿರ್ತಾನೆ ಒಂದು ಪ್ಲೇಸ್ಗೆ ಹಮ್ಜಾನನ್ನ ಕರ್ಕೊಂಡು ಬಂದು ಬಿಟ್ಟು ಹೋಗ್ತಾನೆ. ನೆಕ್ಸ್ಟ್ ಅವನನ್ನ ಪಿಕ್ ಮಾಡೋದಕ್ಕೆ ಒಂದು ಕಾರ್ ಬರುತ್ತೆ. ನೋಡಿದ್ರೆ ಮಿನಿಸ್ಟರ್ ಜಮೀಲ್, ಇವನು ಕೂಡ ಒಬ್ಬ ಇಂಡಿಯನ್ ಸ್ಪೈ ಆಗಿರ್ತಾನೆ. ಹಮ್ಜಾಗೆ ಶಾಕ್ ಆಗಿ ನೀವು ಎಷ್ಟು ವರ್ಷ ಆಯ್ತು ಇಲ್ಲಿಗೆ ಬಂದು ಅಂತ ಕೇಳ್ತಾನೆ. ಜಮೀರ್ ಬಂದು ಸುಮಾರು 45 ವರ್ಷ ಆಗಿರುತ್ತೆ. ಹಮ್ಜಾ ಬೇಜಾರಲ್ಲಿ ದಾವೂದ್ ಇಬ್ರಾಹಿಂನನ್ನ ಕೊಲ್ಲೋದಕ್ಕೆ ಆಗಿಲ್ಲ ಅಂತ ಇರ್ತಾನೆ. ಜಮೀರ್ ಅವನಿಗೊಂದು ಫೋಟೋ ತೋರಿಸ್ತಾನೆ. ಅದರಲ್ಲಿ ಜಮೀರ್ ಇಬ್ರಾಹಿಂಗೆ ಸೆಕೆಂಡ್ ಕೊಡ್ತಾ ಇರ್ತಾನೆ. ಏನಂದ್ರೆ ಈಗಾಗಲೇ ಈ ಹಿಂದೆನೆ ಜಮೀರ್ ಆ ಪಾಯ್ಸನ್ ಇರುವ ಆಂಟಿ ಪ್ಲಾಸ್ಟರ್ ಅನ್ನ ಕೈಗೆ ಹಾಕೊಂಡು ಇಬ್ರಾಹಿಂಗೆ ಸೆಕೆಂಡ್ ಕೊಟ್ಟು ಇಂಜೆಕ್ಟ್ ಮಾಡಿರ್ತಾನೆ. ಸೊ ಆಗಿನಿಂದ ಇಲ್ಲಿವರೆಗೂ ಇಬ್ರಾಹಿಂ ನರಳಿ ಸಾಯ್ತಾ ಇರ್ತಾನೆ. ಜಮೀರ್ ಹಮ್ಜಾಗೆ ಬೇರೆ ಹೆಸರಲ್ಲಿ ಪಾಸ್ಪೋರ್ಟ್ ಕೊಟ್ಟು ಅವನಿಗೆ ಅವರ ಫೋಟೋ ಕೊಟ್ಟು ಇವಳನ್ನ ಮರ್ತ್ ಬಿಡು ಅದೇ ಒಳ್ಳೇದು ಅಂತ ಇಂಡಿಯಾಗೆ ರಿಟರ್ನ್ ಕಳಿಸ್ತಾನೆ. ಹಮ್ಜಾ ಮತ್ತೆ ಜಸ್ಕಿರತ್ ಆಗಿ ಇಂಡಿಯಾಗೆ ಬರ್ತಾನೆ. ಅಜಯ್ ಇವನ ಧೈರ್ಯ ಅವನ ಕೆಲಸ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಅವನಿಗೆ ರೆಸ್ಟ್ ತಗೋ ಅಂತ ಅಂದ್ರೆ ಅಲ್ಲಿಂದ ತಪ್ಪಿಸ್ಕೊಂಡು ತನ್ನ ಊರಿಗೆ ಬರ್ತಾನೆ. ಅಲ್ಲಿಗೆ ಬಂದು ಅವನ ತಂಗಿ ಮತ್ತೆ ಅವನ ಅಮ್ಮನ ನೋಡಿ ಖುಷಿ ಪಡ್ತಾನೆ. ಆದ್ರೆ ಅವರನ್ನ ಮಾತಾಡ್ಸೋಕೆ ಹೋಗೋದಿಲ್ಲ. ಯಾಕಂದ್ರೆ ಈಗ ಅವರು ನನ್ ಮಗ ಸತ್ತಿದ್ದಾನೆ ಅಂತ ತಿಳ್ಕೊಂಡಿರ್ತಾರೆ. ಈಗ 2002ರ ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಜಸ್ಕಿರತ್ ಸ್ಪೈ ಆಗಿ ಹೋಗೋಕ್ಕಿಂತ ಮುಂಚೆ ಅವನಿಗೆ ತುಂಬಾನೇ ಕಷ್ಟಕರವಾದ ಟ್ರೈನಿಂಗ್ ಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಇವನು ಕೂಡ ಎಲ್ಲವನ್ನ ಶಾರ್ಪ್ ಆಗಿನೇ ಕಲ್ತಿರ್ತಾನೆ. ಕೊನೆಗೂ ಜಸ್ಕಿರತ್ ಹಮ್ಜಾ ಎಂಬ ಹೆಸರಿನಲ್ಲಿ ಪಾಕಿಸ್ತಾನಕ್ಕೆ ಹೋಗಿ ತಾನು ಅನ್ಕೊಂಡಿರುವ ಕೆಲಸಗಳನ್ನ ಮಾಡಿ ಮತ್ತೆ ಇಂಡಿಯಾಗೆ ಬರ್ತಾನೆ. ಇಲ್ಲಿಗೆ ಸಿನಿಮಾ ಎಂಡ್ ಆಗುತ್ತೆ. ಸರಿ ಸ್ನೇಹಿತರೆ, ಸಿನಿಮಾ ಹೇಗಿತ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.